ಕಾರ್ಮಿಕರ ಸಂಖ್ಯೆ ಏರಿಕೆಯಾಗ್ತಿದ್ರೂ ಇಎಸ್ಐ ಆಸ್ಪತ್ರೆ ಮಾತ್ರ ಇಲ್ಲಿಲ್ಲ. ತುಮಕೂರಿನಲ್ಲಿ ನನಸಾಗದ ಕಾರ್ಮಿಕರ ಇಎಸ್ಐ ಆಸ್ಪತ್ರೆಯ ಕನಸು. ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ ಚಿಕಿತ್ಸಾಲಯಕ್ಕೆ ಸ್ವಂತ ಕಟ್ಟಡ ಯಾವಾಗ? ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಎಂಬ ಹೆಗ್ಗಳಿಕೆ ಹೊಂದಿರುವ ತುಮಕೂರು ಕೈಗಾರಿಕೆಗಳು ಬೆಳೆಯುತ್ತಿವೆ, ಸಾವಿರಾರು ಕಾರ್ಮಿಕರು ದುಡಿಯುತ್ತಿದ್ದಾರೆ. ಆದರೆ ಆ ಕಾರ್ಮಿಕರ ಆರೋಗ್ಯದ ಭದ್ರತೆಗೆ ಅಗತ್ಯವಾದ ಇಎಸ್ಐ ಆಸ್ಪತ್ರೆ ಮಾತ್ರ ಇನ್ನೂ ಇಲ್ಲಿ ಕನಸಾಗಿಯೇ ಉಳಿದಿದೆ. ಬಜೆಟ್ಗಳಲ್ಲಿ ಘೋಷಣೆಗಳು ಬರ್ತಾವೆ, ಭರವಸೆಗಳು ಕೇಳಿ ಬರ್ತಾವೆ, ಆದ್ರೆ ಆಸ್ಪತ್ರೆ ನಿರ್ಮಾಣ ಮಾತ್ರ ಆರಂಭವಾಗಿಲ್ಲ. ಕಳೆದ 2 ದಶಕಗಳಿಂದ ಬಾಡಿಗೆ ಕಟ್ಟಡದಲ್ಲೇ ಸೇವೆ ನೀಡುತ್ತಿರುವ ಇಎಸ್ಐ ಚಿಕಿತ್ಸಾಲಯ ಈಗ ಸಿಬ್ಬಂದಿ ಕೊರತೆ, ಮೂಲ ಸೌಕರ್ಯಗಳ ಅಭಾವ ಮತ್ತು ಹೆಚ್ಚುತ್ತಿರುವ ರೋಗಿಗಳ ಒತ್ತಡದಿಂದ ಬಳಲುತ್ತಿದೆ. ಹೌದು, ತುಮಕೂರು ಜಿಲ್ಲೆಯಲ್ಲಿ ಸುಮಾರು 93,000ಕ್ಕೂ ಅಧಿಕ ಕಾರ್ಮಿಕರು ಇಎಸ್ಐ ಯೋಜನೆಯಡಿ ನೋಂದಾಯಿತರಾಗಿದ್ದಾರೆ. ಪ್ರತಿದಿನ 200ಕ್ಕೂ ಹೆಚ್ಚು ಕಾರ್ಮಿಕರು ಗಾಂಧಿನಗರದಲ್ಲಿರುವ ಬಾಡಿಗೆ ಕಟ್ಟಡದಲ್ಲೇ ಕಾರ್ಯನಿರ್ವಹಿಸುತ್ತಿರುವ ಇಎಸ್ಐ ಚಿಕಿತ್ಸಾಲಯಕ್ಕೆ ಚಿಕಿತ್ಸೆಗಾಗಿ ಬರುತ್ತಿದ್ದಾರೆ. ಆದರೆ ಇಷ್ಟೊಂದು ಫಲಾನುಭವಿಗಳಿಗೆ ಇನ್ನೂ ಸ್ವಂತ ಆಸ್ಪತ್ರೆ ಮಾತ್ರ ಇಲ್ಲ. ಕಳೆದ ಸುಮಾರು 20 ವರ್ಷಗಳಿಂದ ಇದೇ ಪರಿಸ್ಥಿತಿ ಮುಂದುವರೆದಿದ್ದು, ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಟನೆಗಳು ಶಾಶ್ವತ ಆಸ್ಪತ್ರೆಗಾಗಿ ನಿರಂತರವಾಗಿ ಒತ್ತಾಯಿಸುತ್ತಲೇ ಬಂದಿವೆ. ಪ್ರತಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ತುಮಕೂರಿನಲ್ಲಿ ಇಎಸ್ಐ ಆಸ್ಪತ್ರೆ ನಿರ್ಮಿಸುವ ಭರವಸೆ ನೀಡುತ್ತದೆ. ಹಲವು ಬಾರಿ ರಾಜ್ಯ ಬಜೆಟ್ನಲ್ಲೂ ಘೋಷಣೆ ಮಾಡಲಾಗಿದೆ. ಆರಂಭದಲ್ಲಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಆಸ್ಪತ್ರೆ ನಿರ್ಮಿಸಲಾಗುತ್ತದೆ ಎಂಬ ಮಾತು ಕೇಳಿ ಬಂದಿತ್ತು. ಆದ್ರೆ ಅದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಘೋಷಣೆಗಳಷ್ಟೇ ಕೇಳಿ ಬಂದಿದ್ದು, ಕಾಮಗಾರಿ ಆರಂಭವಾಗದಿರುವುದು ಕಾರ್ಮಿಕರಲ್ಲಿ ನಿರಾಸೆ ಮೂಡಿಸಿದೆ. ಪ್ರಸ್ತುತ ತುಮಕೂರಿನ ಗಾಂಧಿನಗರದಲ್ಲಿರುವ ಇಎಸ್ಐ ಚಿಕಿತ್ಸಾಲಯ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸರ್ಕಾರ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿಗೂ ಅಧಿಕ ಬಾಡಿಗೆ ಪಾವತಿಸುತ್ತಿದೆ. ಸ್ವಂತ ಕಟ್ಟಡ ನಿರ್ಮಾಣ ಆದ್ರೆ ಈ ವೆಚ್ಚ ಉಳಿಯುವುದಷ್ಟೇ ಅಲ್ಲ, ಕಾರ್ಮಿಕರಿಗೆ ವಿಶಾಲವಾದ ಆಸ್ಪತ್ರೆ, ಹೆಚ್ಚಿನ ವೈದ್ಯಕೀಯ ಸೌಲಭ್ಯಗಳು ಹಾಗೂ ಉತ್ತಮ ಚಿಕಿತ್ಸೆ ದೊರೆಯಲಿದೆ ಎಂದು ಕಾರ್ಮಿಕರು ಅಭಿಪ್ರಾಯಪಡುತ್ತಿದ್ದಾರೆ. ಮೂಲ ಸೌಕರ್ಯದ ಜೊತೆಗೆ ಸಿಬ್ಬಂದಿ ಕೊರತೆಯೂ ಚಿಕಿತ್ಸೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತಿದೆ. 5 ವೈದ್ಯರ ಹುದ್ದೆಗಳ ಅಗತ್ಯವಿದ್ದರೂ ಕೇವಲ 3 ಮಂದಿ ವೈದ್ಯರು ಮಾತ್ರ ಸೇವೆ ಸಲ್ಲಿಸುತ್ತಿದ್ದಾರೆ. 4 ಶುಶ್ರೂಷಾಧಿಕಾರಿಗಳ ಪೈಕಿ 3 ಮಂದಿ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, 1 ಹುದ್ದೆ ಖಾಲಿಯಾಗಿದೆ. 2 ಫಾರ್ಮಸಿ ಅಧಿಕಾರಿಗಳ ಪೈಕಿ 1 ಹುದ್ದೆ ಮಾತ್ರ ಭರ್ತಿಯಾಗಿದೆ. ಡಿ ವರ್ಗದ ಸಿಬ್ಬಂದಿಗೆ 6 ಹುದ್ದೆಗಳಿದ್ದರೂ ಕೇವಲ 1 ಸಿಬ್ಬಂದಿ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದು, 5 ಹುದ್ದೆಗಳು ಖಾಲಿ ಇವೆ. ಇಂತಹ ಸಿಬ್ಬಂದಿ ಕೊರತೆಯಲ್ಲಿ ನೂರಾರು ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವುದು ಸವಾಲಿನ ಕೆಲಸವಾಗಿದೆ. ಕಾರ್ಮಿಕರು ಹೆಚ್ಚಿಗೆ ಇರೋದ್ರಿಂದ ಇಲ್ಲಿ ಇಎಸ್ಐ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಬಡವ್ರ ಬಗ್ಗರು ಯಾವುದೇ ಸರ್ಕಾರ ಬಂದರೂ ಸಹ ನಾವು ಹುಟ್ಟಿ ಬೆಳೆದಕ್ಕಿಂತನೂ ಸಹ ಇಲ್ಲೊಂದು ಪರ್ಮನೆಂಟಾಗಿ ಒಂದು ಸುಸಜ್ಜಿತವಾದ ಇಎಸ್ಐ ಹಾಸ್ಪಿಟ್ಲು ಸ್ವಂತವಾಗಿಲ್ಲ. ಅದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆಗಳನ್ನು ಕಟ್ತಾ ಇದ್ದಾರೆ. ಇದಕ್ಕೆ ಈ ಎಂಥ ಸರ್ಕಾರ ಬಂದರೂ, ಯಾವ ಸರ್ಕಾರ ಬಂದರೂ, ತುಮಕೂರಲ್ಲಿ ಸುಮಾರು ಅಲ್ಲಿ ಹಾಸ್ಪಿಟ್ಲ್ ಹತ್ರ ತಾವೇ ಹೋಗಿ ನೋಡ್ಬೋದು, ಸುಮಾರು 500ರಿಂದ 600 ಜನ ಪ್ರತಿದಿನವೂ ಸಹ ಇಎಸ್ಐ ಹಾಸ್ಪಿಟ್ಲಿಂದ ಬರ್ತಾರೆ. ಅವ್ರನ್ನ ಇಲ್ಲಿಂದ ಬೆಂಗಳೂರಿಗೆ ಬರೀತಾರೆ. ಅವ್ರಿಗೆ ಆಂಬುಲೆನ್ಸ್ ಇರಲ್ಲ, ವ್ಯವಸ್ಥೆ ಇರಲ್ಲ. ಹಾಗೆ ಅಲ್ಲಿ ಸುಸಜ್ಜಿತವಾದ ವ್ಯವಸ್ಥೆನೇ ಇಲ್ಲ. ಹಾಗೆ ವೈದ್ಯರು ಸಹ ಅಲ್ಲಿ ಕಮ್ಮಿ ಇದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿ ತುರ್ತಾಗಿ ತುಮಕೂರು ಮಹಾನಗರ ಪಾಲಿಕೆ ಹಾಗೂ ತುಮಕೂರು ನಗರದಲ್ಲೆಲ್ಲ ಒಂದು ದೊಡ್ಡದಾಗಿ ಒಂದು ಇಎಸ್ಐ ಹಾಸ್ಪಿಟ್ಲ್ ಮಾಡಿದ್ರೆ ಅನುಕೂಲ ಆಗ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಇಎಸ್ಐ ಹಾಸ್ಪಿಟ್ಲ್ ಮಾಡಿದ್ದಾರೆ. ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆಯಾ, ತುಮಕೂರಲ್ಲಿ ಜಾಸ್ತಿ ಇದೆಯಾ ಸರ್? ಇದಕ್ಕೆ ಏನು ಕರುಣೆನೇ ಇಲ್ವಾ? ಬಡವ್ರ ಬಗ್ಗರು ಕಾರ್ಮಿಕರು ಅಂದರೆ ಯಾವುದು ಕರುಣೆನೇ ಇಲ್ವಾ? ನಾವು ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ, DCM ಇವ್ರಿಗೆ ನಾವು ದಸರಾ ಉತ್ಸವ ಮಾಡ್ತೀರಾ, ಅದಕ್ಕೂ ಸಹ ನಮಗೆ ಸಂತೋಷ. ಹಾಗೆ ನಾಡಹಬ್ಬ ಮಾಡ್ತೀರಾ, ಎಲ್ಲದಕ್ಕೂ ವಿಶೇಷವಾಗಿ ಇದನ್ನು ಮಾಡ್ತೀರಾ. ಹಾಗೆ ಕಾರ್ಮಿಕರಿಗೂ ಒಂದು ಹಾಸ್ಪಿಟ್ಲನ್ನು ನಿಮ್ಮ
ಇದರಲ್ಲಿ ಮಾಡಿಕೊಟ್ರೆ ಎಲ್ಲರೂ ತಮ್ಮ ಹೆಸರನ್ನ ಹೇಳ್ತಾರೆ ಅಂತೇಳಿ ಮೂಲಕ ತಿಳಿಯಪಡಿಸ್ತಾ ಇದ್ದೀವಿ. 20 ವರ್ಷಗಳಿಂದ ಆಸ್ಪತ್ರೆ ನಿರ್ಮಾಣದ ಭರವಸೆ ಮಾತ್ರ ಕೇಳುತ್ತಿದ್ದೇವೆ. ಸಾವಿರಾರು ಕಾರ್ಮಿಕರು ಇಎಸ್ಐಗೆ ಹಣ ಪಾವತಿಸುತ್ತಿದ್ದರೂ ಮೂಲಭೂತ ಸೌಲಭ್ಯ ಸಿಗುತ್ತಿಲ್ಲ. ಸರ್ಕಾರ ಕೂಡಲೇ ಆಸ್ಪತ್ರೆ ನಿರ್ಮಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಾಗುತ್ತಿದೆ, ಕಾರ್ಮಿಕರ ಸಂಖ್ಯೆಯೂ ಏರುತ್ತಿದೆ. ಆದ್ರೆ ಅವರಿಗೆ ಸಿಗಬೇಕಾದ ಆರೋಗ್ಯ ಸೇವೆಗಳು ಮಾತ್ರ ಅದೇ ಹಳೆಯ ಕಟ್ಟಡದಲ್ಲೇ ಸೀಮಿತವಾಗಿವೆ. ಇಎಸ್ಐ ಆಸ್ಪತ್ರೆ ನಿರ್ಮಾಣವಾದ್ರೆ ಹೊರರೋಗಿ ಸೇವೆ ಮಾತ್ರವಲ್ಲ, ತುರ್ತು ಚಿಕಿತ್ಸೆ, ವಿಶೇಷ ವೈದ್ಯಕೀಯ ವಿಭಾಗಗಳು ಹಾಗೂ ಆಧುನಿಕ ಸೌಲಭ್ಯಗಳು ಲಭ್ಯವಾಗಲಿದ್ದು ಸಾವಿರಾರು ಕಾರ್ಮಿಕರ ಕುಟುಂಬಗಳಿಗೆ ದೊಡ್ಡ ನೆರವಾಗಲಿದೆ. ಒಂದು ಕಡೆ ಕೈಗಾರಿಕೆಗಳ ಬೆಳವಣಿಗೆಗೆ ಸರ್ಕಾರ ಒತ್ತು ನೀಡುತ್ತಿದೆ, ಮತ್ತೊಂದು ಕಡೆ ಆ ಕೈಗಾರಿಕೆಗಳಲ್ಲಿ ದುಡಿಯುವ ಕಾರ್ಮಿಕರ ಆರೋಗ್ಯದ ಭದ್ರತೆಗೆ ಅಗತ್ಯವಾದ ಆಸ್ಪತ್ರೆಯೇ ಇಲ್ಲ ಎಂಬುದು ವಿಪರ್ಯಾಸ. ಬಾಡಿಗೆ ಕಟ್ಟಡ, ಸಿಬ್ಬಂದಿ ಕೊರತೆ ಮತ್ತು ಅಪೂರ್ಣ ಸೌಲಭ್ಯಗಳ ನಡುವೆಯೇ ಸಾವಿರಾರು ಕಾರ್ಮಿಕರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತುಮಕೂರಿನ ಇಎಸ್ಐ ಆಸ್ಪತ್ರೆ ಕನಸು ಯಾವಾಗ ನನಸಾಗಲಿದೆ? ಕಾರ್ಮಿಕರ ಈ ದೀರ್ಘಕಾಲದ ಬೇಡಿಕೆಗೆ ಸರ್ಕಾರ ಯಾವಾಗ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಸುನಿಲ್ ಜೊತೆ ಮಂಜುನಾಥ್ HR, ಪ್ರಗತಿ ಟಿವಿ, ತುಮಕೂರು.